ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಯಜ್ಞಾರ್ಥ ಕರ್ಮ ಎಂಬ 21ನೆಯ ಉಪನ್ಯಾಸಕ್ಕೆ ಸ್ವಾಗತ. ಹಿಂದಿನ ಉಪನ್ಯಾಸವನ್ನು ಸಂಗ್ರಹಿಸಿ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಮುಂದಿನ ಗ್ರಂಥಭಾಗದ ಅರ್ಥವನ್ನು ನಾವು ಗ್ರಹಿಸಬೇಕಾಗಿದೆ. ಕರ್ಮಕ್ಕೂ ಜ್ಞಾನಕ್ಕೂ ಒಂದು ನಿಕಟ ಸಂಬಂಧ ಇರುತ್ತದೆ. ಅದನ್ನು ಅರಿತುಕೊಂಡೇ ಕರ್ಮವನ್ನು ಮಾಡಬೇಕು. ಸರಿಯಾದ ಕ್ರಮದಲ್ಲಿ ಕರ್ಮವನ್ನು ಮಾಡುವುದರಿಂದ ಕರ್ಮದ ಬಂಧವು ಬಿಚ್ಚಿಕೊಳ್ಳುವುದು. ಕರ್ಮವನ್ನು ಬಿಡುವುದು ಹೇಗೆ ಎಂಬುದನ್ನು ತಿಳಿಯದೆ ಜನರು ಸುಮ್ಮನೆ ಕರ್ಮೇಂದ್ರಿಯಗಳನ್ನು ಸಂಯಮನ ಮಾಡಿಕೊಂಡು ಬಿಟ್ಟರೆ ಕರ್ಮವನ್ನು ಬಿಟ್ಟಂತಾಯಿತೆಂದು ತಪ್ಪಾಗಿ ತಿಳಿದುಕೊಳ್ಳುವರು. ಮನಸ್ಸಿನಿಂದ ವಿಷಯಗಳನ್ನು ಸ್ಮರಿಸುತ್ತಿದ್ದರೆ ಇಂದ್ರಿಯಗಳಿಂದ ಕರ್ಮವನ್ನು ಮಾಡದೇ ಇದ್ದರೂ ಮಾಡಿದಂತೆಯೇ. ಮನಸ್ಸಿನ ಕರ್ಮವು ವಾಸನೆಯು ಇರುವವರೆಗೆ ಕರ್ಮವನ್ನು ಬಿಟ್ಟಂತೆ ಆಗುವುದೇ ಇಲ್ಲ. ಒಂದೊಮ್ಮೆ ಅರ್ಜುನನು ತಾನು ಸ್ವಜನರೂ ಸ್ವಬಾಂಧವರೂ ಎಂಬ ಕಾರಣಕ್ಕಾಗಿ ಮೋಹವನ್ನು ತಾಳಿ ಆ ಕಾರಣದಿಂದಾಗಿ ಅವರನ್ನು ಕೊಲ್ಲುವುದಿಲ್ಲ ಎನ್ನುತ್ತಿದ್ದರು. ಯುದ್ಧವನ್ನು ಗೆಲ್ಲಬೇಕು, ತಾನು ಜಗತ್ತಿನಲ್ಲೇ ಪರಾಕ್ರಮಿ ಎನಿಸಿಕೊಳ್ಳಬೇಕು ಎಂಬ ಮೋಹ ಅವನಲ್ಲಿ ಇದ್ದೇ ಇತ್ತಲ್ಲವೇ. ಆದ್ದರಿಂದ ಯುದ್ಧವನ್ನು ಮಾಡದಿದ್ದರೂ ಆತ ಕರ್ಮವನ್ನು ಬಿಟ್ಟಂತೆ ಆಗುತ್ತಿರಲಿಲ್ಲ. ರಾಗದ್ವೇಷಾದಿಗಳಿಲ್ಲದೆ ಕರ್ಮವನ್ನು ಮಾಡಿದರೂ ಮಾಡಿದಂತೆ ಅಲ್ಲ. ಜನಸಂಘವನ್ನು ಬಿಡಬೇಕೆಂದು ಒಬ್ಬನು ಒಂದು ಏಕಾಂತವಾದ ಗವಿಯಲ್ಲಿ ಅಡಗಿಕೊಂಡನಂತೆ. ತಾನು ಮಹಾತಪಸ್ವಿಯೆಂದು ಸಿದ್ಧಪುರುಷನೆಂದು ಜನರು ಭಾವಿಸುವರೆಂದು ಅವನು ಮನಸ್ಸಿನಲ್ಲಿ ಎಣಿಸಿಕೊಂಡಿದ್ದನು. ಅಷ್ಟರಲ್ಲಿ ಒಳಗಿನಿಂದ ಒಂದು ಜ್ವಾಲಾಮುಖಿ ಎದ್ದು ಅವನನ್ನು ಸುಟ್ಟು ಅವನ ಎಲುಬಿನ ಪಂಜರವನ್ನು ಹೊರಕ್ಕೆಸೆಯಿತಂತೆ. ಜನರೆಲ್ಲರೂ ಅವನ ದುರವಸ್ಥೆಯನ್ನು ತಿಳಿದು ಮರುಗಿದರಂತೆ. ಇದಕ್ಕೆ ಬದಲು ಅವನು ಜನರ ನಡುವೆಯೇ ಇದ್ದು ಮನಸ್ಸಿನ ಅಶುಭ ವಾಸನೆಗಳನ್ನು ಗೆದ್ದುಕೊಂಡಿದ್ದರೆ ಅಷ್ಟರಿಂದಲೇ ಅವನಿಗೆ ಏಕಾಂತವಾಸವು ಲಭಿಸಿಬಿಡುತ್ತಿತ್ತು. ಏಕಾಂತವಾಸಕ್ಕೆ ನಾವು ಕಾಡಿಗೆ ಹೋಗಬೇಕೆಂದಿಲ್ಲ. ಕರ್ಮ ಜಡರಾದವರು ಸಂಘದಿಂದಲೂ ಫಲದಾಶೆಯಿಂದಲೂ ಕರ್ಮಕ್ಕೆ ಕಟ್ಟು ಬಿದ್ದಿರುತ್ತಾರೆ. ವಿವೇಕಿಗಳಾದವರು ಮನಸ್ಸಿನಿಂದ ಇಂದ್ರಿಯಗಳನ್ನು ಬಿಗಿ ಹಿಡಿದುಕೊಂಡು ಕರ್ಮಯೋಗವನ್ನು ಅನುಷ್ಠಾನ ಮಾಡುತ್ತಾ ಕರ್ಮದ ಬಂಧವನ್ನು ಮೀರುತ್ತಾರೆ. ಆದ್ದರಿಂದ ಸಂಘ ಮತ್ತು ಫಲದ ಆಶೆ ಇವೆರಡೂ ಇಲ್ಲದಿದ್ದರೆ ಕರ್ಮವನ್ನು ಮಾಡಿದರೂ ಮಾಡದಂತೆ. ಅಂಥ ಕರ್ಮಯೋಗದಿಂದ ಜ್ಞಾನಕ್ಕೆ ತಕ್ಕ ಯೋಗ್ಯತೆಯು ಬರುತ್ತದೆ. ಕರ್ಮವನ್ನು ಸುಮ್ಮನೆ ಬಿಟ್ಟ ಮಾತ್ರದಿಂದ ಜನರಿಗೆ ಯಾವ ಉತ್ಕೃಷ್ಟ ಫಲವೂ ದೊರಕುವುದಿಲ್ಲ. ಅವರಿಗೆ ನಿತ್ಯ ಜೀವನ ವ್ಯವಹಾರವೂ ಕೂಡ ಸಾಗುವ ಹಾಗಿಲ್ಲ. ಇನ್ನು ಅವರಿಗೆ ಕರ್ಮದ ಕಟ್ಟನ್ನು ಕಳಚಿಕೊಳ್ಳುವ ಆಶೆ ಎಲ್ಲಿ ಬಂತು? ಆದ್ದರಿಂದ ಕರ್ಮವನ್ನು ಬಿಡುವ ಹುಚ್ಚಿಗೆ ಹೋಗಬಾರದು. ಕರ್ಮದಲ್ಲಿ ನನ್ನ ಕರ್ಮವೆಂಬ ಸಂಘವನ್ನು, ಫಲವು ನನಗೆ ದೊರಕುವುದಕ್ಕಾಗಿ ಕರ್ಮವನ್ನು ಮಾಡುತ್ತಿದ್ದೇನೆ ಎಂಬ ಫಲಾಭಿಸಂಧಿಯನ್ನು ತೊರೆಯುವುದಕ್ಕೆ ಹವಣಿಸಬೇಕು. ಇದಕ್ಕೆ ಯಜ್ಞಾರ್ಥವಾದ ಕರ್ಮವೇ ಉಪಾಯ. ಪರಮಾತ್ಮನಿಗೆ ಯಜ್ಞನೆಂದು ಹೆಸರು. ಅವನ ಪ್ರೀತ್ಯರ್ಥವಾಗಿ ಮಾಡುವ ಯಾಗಕ್ಕೂ ಯಜ್ಞವೆಂದು ಹೆಸರು. ಯಜ್ಞವನ್ನು ದೇವತೆಗಳಿಗಾಗಿ ಮಾಡುತ್ತೇವೆ. ದೇವತೆಗಳು ಪ್ರೀತರಾದರೆ ತಮ್ಮ ಪ್ರಭಾವದಿಂದ
ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವರು. ಆದರೆ ದೇವತೆಗಳಲ್ಲಿರುವ ದೇವತೆಗಳಲ್ಲಿರುವ ಶಕ್ತಿಯು ಪರಮಾತ್ಮನದೇ. ಆದ್ದರಿಂದ ಪರಮಾತ್ಮನಿಗೆ ಯಜ್ಞನೆಂಬ ಹೆಸರು ಮುಖ್ಯಾರ್ಥದಲ್ಲಿಯೇ ಒಪ್ಪುತ್ತದೆ. ಯಾವನ ಪ್ರೀತ್ಯರ್ಥವಾಗಿ ಯಜ್ಞವನ್ನು ಮಾಡುವರೋ ಆ ಪರಮೇಶ್ವರನೇ ಯಜ್ಞನು. ಆದ್ದರಿಂದ ಪರಮೇಶ್ವರನಿಗೆ ನಮ್ಮ ಕರ್ಮಗಳೆಲ್ಲವನ್ನು ಸಮರ್ಪಣೆ ಮಾಡಬೇಕು. ಇದೇ ಕರ್ಮಯೋಗದ ಬೀಗದ ಕೈ. ಪರಮೇಶ್ವರನಿಗೆ ಕರ್ಮವನ್ನು ಅರ್ಪಿಸುವುದು ಎಂದರೇನು? ನಿಜವಾಗಿ ಇಡೀ ಜಗತ್ತೇ ಪರಮಾತ್ಮನದು. ಇಲ್ಲಿ ನಡೆಯುತ್ತಿರುವ ವ್ಯಾಪಾರಗಳೆಲ್ಲವೂ ಆತನ ವಶದಲ್ಲಿಯೇ ಇರುತ್ತವೆ. ಆದರೂ ನಾವು ಈ ಕರ್ಮವು ನಾನು ಮಾಡಬೇಕಾದದ್ದು, ಈ ಕಾರಕಗಳನ್ನು ನಾನು ಸಂಪಾದಿಸಿಕೊಂಡಿರುತ್ತೇನೆ, ಇದರಿಂದಾಗುವ ಫಲವು ನನಗೆ ಆಗಬೇಕು ಎಂದು ನಾನು ನನ್ನದು ಎಂಬ ಅಭಿಮಾನವನ್ನು ಹತ್ತಿಸಿಕೊಂಡಿರುತ್ತೇವೆ. ಈ ಮಿಥ್ಯಾಭಿಮಾನವನ್ನು ಬಿಟ್ಟರೆ ಕರ್ಮವು ಪರಮೇಶ್ವರನಿಗೆ ಅರ್ಪಿತವಾಗುತ್ತದೆ. ನಮ್ಮ ತಪ್ಪು ನೇರ್ಪಾಗುತ್ತದೆ. ಹೀಗೆ ಈಶ್ವರನಿಗೆ ಅರ್ಪಿತವಾದ ಕರ್ಮವೇ ಜ್ಞಾನ ಸಾಧನವಾದ ಕರ್ಮವು. ಇಂಥ ಕರ್ಮಗಳಲ್ಲಿ ಯಜ್ಞವು ಹೆಚ್ಚಿನದಾದ್ದರಿಂದ ಈಗ ಯಜ್ಞವನ್ನು ಹೊಗಳುವುದಕ್ಕೆ ಪ್ರಾರಂಭಿಸಿರುತ್ತದೆ. ಆದ್ದರಿಂದ ಪರಮೇಶ್ವರನಿಗೆ ಅರ್ಪಣೆ ಮಾಡುವ ಯಜ್ಞವನ್ನು ಇಲ್ಲಿ ವಿಧಾನ ಮಾಡಿದೆ ಎಂದು ಭಾವಿಸಬೇಕು. ಕರ್ಮಕಾಂಡದಲ್ಲಿ ಯಜ್ಞವನ್ನು ವಿಧಾನ ಮಾಡಿ ಆಗಿರುವುದರಿಂದಲೂ ಇದು ಮುಮುಕ್ಷುಗಳಿಗಾಗಿ ಉಪದೇಶಿಸಿರುವ ಕರ್ಮಯೋಗದ ಪ್ರಕರಣವಾದ್ದರಿಂದಲೂ ಹೀಗೆ ಅರ್ಥ ಮಾಡುವುದು ಯುಕ್ತವಾಗಿರುತ್ತದೆ. ಹಿಂದೆ ಪ್ರಜಾಪತಿ ಬ್ರಹ್ಮನು ಪ್ರಜೆಗಳನ್ನು, ಯಜ್ಞಗಳನ್ನು ಜೊತೆಯಲ್ಲಿಯೇ ಸೃಷ್ಟಿ ಮಾಡಿ ದೇವತೆಗಳಿಗೂ ಜನರಿಗೂ ಇರುವ ಸಂಬಂಧವನ್ನು ತಿಳಿಸಿಕೊಟ್ಟಿರುತ್ತಾನೆ. ಯಜ್ಞವೆಂಬುದು ದೇವತೆಗಳಿಗೆ ತೃಪ್ತಿಯಾಗಲೆಂದು ಮಾಡುವ ಕರ್ಮವು. ದೇವತೆಗಳು, ಮನುಷ್ಯರು ಯಜ್ಞವೆಂಬ ಕರ್ಮದಿಂದ ನಿತ್ಯ ಸಂಬದ್ಧರಾಗಿರುತ್ತಾರೆ. ಮನುಷ್ಯರು ದೇವತೆಗಳಿಗೆ ತೃಪ್ತಿಯನ್ನು ಉಂಟು ಮಾಡುವ ಯಜ್ಞವನ್ನು ಮಾಡುತ್ತಲೇ ಇರಬೇಕು. ದೇವತೆಗಳು ಮನುಷ್ಯರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಲೇ ಇರಬೇಕು. ಯಜ್ಞವೆಂಬುದು ಇಷ್ಟವಾದದ್ದನ್ನೆಲ್ಲ ಕರೆಯುವ ಕಾಮಧೇನುವಾಗಿರುತ್ತದೆ. ಜೀವನ ಬಾಳಿನಲ್ಲಿ ಒಂದು ಹೊಂದಿಕೆ ಇರಬೇಕು. ಹಾರ್ಮೋನಿಯಮ್ಮಿಗೆ ಹಾಕಿರುವ ಸ್ವರದ ಪಟ್ಟಿಗಳು ಹೊಂದಿಕೆಯಾಗಿ ಇರುವವರೆಗೂ ಅವುಗಳಿಂದ ಹೊರಡುವ ಸ್ವರಗಳು ಒಂದಕ್ಕೊಂದು ಹೊಂದಿಕೊಂಡು ಸುನಾದವನ್ನು ಕೊಡುತ್ತಿರುವವು. ಇದರಂತೆ ನಮ್ಮ ಜೀವನದಲ್ಲಿ ಧರ್ಮವೆಂಬ ಸುನಾದವು ಹೊರಡುತ್ತಿರುವಂತೆ ನಾವು ದೇವತೆಗಳು ಹೊಂದಿಕೆಯಿಂದ ಇರಬೇಕು. ಒಬ್ಬರಿಗೊಬ್ಬರು ನೆರವಾಗುತ್ತಾ ಇರುವವರೆಗೆ ನಮಗೆ ಶ್ರೇಯಸ್ಸು ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ. ಮನುಷ್ಯರು ಯಜ್ಞವನ್ನು ಮಾಡಿ ದೇವತೆಗಳನ್ನು ತೃಪ್ತಿಗೊಳಿಸುತ್ತಿರಬೇಕು. ಆಗ ಅದೇ ದೇವತೆಗಳು ಪ್ರಸನ್ನರಾಗಿ ಮನುಷ್ಯರ ಪಾಪವು ತೊಲಗುವಂತೆ ಅನುಗ್ರಹಿಸಿ ಅವರ ಪುಣ್ಯದ ಫಲವಾಗಿ ಮಳೆ ಬೆಳೆಗಳನ್ನು ಕಾಲಕಾಲಕ್ಕೆ ಕೊಡುವರು. ಆ ದೇವತೆಗಳು ಕೊಟ್ಟ ಧನ ಧಾನ್ಯವನ್ನು, ಭೋಗ ಸಾಮಗ್ರಿಗಳನ್ನು ಅವರಿಗೆ ಸಮರ್ಪಿಸಿಯೇ, ಅಂದರೆ ಅವರಿಗೆ ನಿವೇದಿಸಿದ ಶೇಷವಾಗಿ ಮಾಡಿಕೊಂಡೇ ಮನುಷ್ಯರು ಅನುಭವಿಸುತ್ತಿರಬೇಕು. ನಮ್ಮ ಸುಖ ಸಾಮಗ್ರಿಗಳೆಲ್ಲ ದೇವತೆಗಳು ನಮಗೆ ಕೊಟ್ಟಿರುವ ಧರ್ಮೋಪಕರಣಗಳು. ಮಂಡಿಯ ಸಾಹುಕಾರನಿಂದ ವ್ಯಾಪಾರಕ್ಕೆಂದು ತಂದ ಪದಾರ್ಥಗಳನ್ನು ಮಾರಾಟ ಮಾಡಿದ ಬಳಿಕ ಅವನಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಿಯೇ ಹೇಗೆ ಚಿಲ್ಲರೆ ಅಂಗಡಿಯವನು ತನ್ನ ಲಾಭವನ್ನು ತನಗಾಗಿ ಉಪಯೋಗಿಸಿಕೊಳ್ಳುವನೋ, ಹಾಗೆಯೇ
ನಾವುಗಳು ದೇವತೆಗಳ ಅನುಗ್ರಹದಿಂದ ನಮಗೆ ದೊರಕಿರುವ ಭೋಗಗಳನ್ನು ಅವರಿಗೆ ಕೊಟ್ಟೆ, ಅವರ ಉಪಕಾರವನ್ನು ಸ್ಮರಣೆ ಮಾಡಿಕೊಂಡೇ ಯಜ್ಞಶಿಷ್ಟವಾದ ಭಾಗವನ್ನು, ಅಂದರೆ ಉಳಿದ ಭಾಗವನ್ನು ಉಪಯೋಗಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಅವರ ಸ್ವತ್ತನ್ನು, ಅಂದರೆ ಯಾವುದು ದೇವತೆಗಳಿಗೆ ಸೇರಿದ್ದೋ ಆ ಸ್ವತ್ತನ್ನು ಕಳವು ಮಾಡಿದಂತೆ ಆಗುತ್ತದೆ. ಯಜ್ಞವನ್ನು ಮಾಡಿ ಉಳಿದ ಭಾಗವನ್ನು ಉಣ್ಣುವುದರಿಂದ ನಮ್ಮ ಸಕಲ ಪಾಪಗಳು ಪರಿಹಾರವಾಗುವವು. ಆದರೆ ದೇವತೆಗಳ ಅರ್ಪಣೆಗಲ್ಲದೆ ತಮಗೋಸ್ಕರವೆಂದೇ ಯಾರು ಅಡಿಗೆಯನ್ನು ಮಾಡಿಕೊಳ್ಳುವರೋ ಅವರು ತಿನ್ನುವುದು ಅನ್ನವಲ್ಲ, ಪಾಪವನ್ನೇ ಅವರು ದಿನ ದಿನವೂ ಉಣ್ಣುತ್ತಿರುವರು. ದೇವತೆಗಳ ಹೊಟ್ಟೆ ಪರಮಾತ್ಮನು, ಪರಮಾತ್ಮನ ಶಕ್ತಿ ವಿಶೇಷಗಳೇ ದೇವತೆಗಳು. ಆದ್ದರಿಂದ ನಾವು ಮಾಡುವ ಕರ್ಮವನ್ನೆಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡುತ್ತಿರಬೇಕು. ಯಜ್ಞರೂಪವಾದ ಕರ್ಮದಲ್ಲಿ ನಮ್ಮದೆಂಬುದು ಯಾವುದು ಇದೆ? ಹೊರಗೆ ಇರುವ ಭೂಮಿ, ಮರಗಿಡಗಳು, ಪ್ರಾಣಿಗಳು, ಹಾಲು, ಮೊಸರು, ತುಪ್ಪ ಮುಂತಾದದ್ದೆಲ್ಲವೂ ನಮಗೆ ಪರಮೇಶ್ವರನ ಅನುಗ್ರಹವಾಗಿ ಆಗಲೇ ಸಿದ್ಧವಾಗಿರುತ್ತದೆ. ಇಷ್ಟೇ ಅಲ್ಲ, ನಮ್ಮ ಶರೀರ ಕರಣಗಳು, ಮನೋಬುದ್ಧಿಗಳು ಕೂಡ ಎಲ್ಲವೂ ನಮಗೆ ಆತನೇ ಕೃಪೆಯಿಂದ ಕೊಟ್ಟವುಗಳಾಗಿವೆ. ಇವುಗಳನ್ನು ಮಿಥ್ಯಾಭಿಮಾನದಿಂದ ನಮ್ಮದೆಂದುಕೊಂಡರೆ ಚೌರ್ಯವಲ್ಲದೆ ಮತ್ತೇನು? ಇದೇ ವಸ್ತುಗಳನ್ನೇ ಆತನಿಗೆ ಅರ್ಪಣೆ ಮಾಡುವ ಯಜ್ಞಕ್ಕಾಗಿ ಉಪಯೋಗಿಸಿಕೊಳ್ಳುವುದು ಕರ್ಮಯೋಗದ ಕೌಶಲವು. ಶ್ರುತಿ ಸ್ಮೃತಿಗಳಲ್ಲಿ ವರ್ಣಿತವಾಗಿರುವ ಯಜ್ಞವಾದದ ಅಭಿಪ್ರಾಯವನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಯಜ್ಞವೆಂದರೆ ತ್ಯಾಗವು. ತ್ಯಾಗರೂಪವಾದ ಯಜ್ಞವಿಲ್ಲದವನ ಬಾಳು ವ್ಯರ್ಥ. ಅನ್ನದಿಂದಲೇ ಎಲ್ಲ ಭೂತಗಳು ಹುಟ್ಟಿರುವವು. ನಮ್ಮೆಲ್ಲರ ಶರೀರಗಳು ಅನ್ನಮಯವಾಗಿರುತ್ತವೆ. ಆದರೆ ಅನ್ನ ಉಂಟಾಗುವುದಕ್ಕೆ ಮಳೆ ಬೇಕು. ಆ ಮಳೆಯು ಯಜ್ಞದಿಂದ ಉಂಟಾಗುತ್ತದೆ. ಮಳೆಯಲ್ಲಿ ಅನ್ನವನ್ನು ಉಂಟು ಮಾಡುವ ಮಳೆಯೆಂದು, ಬರಿಯ ಮಳೆಯೆಂದು ಎರಡು ವಿಧ. ಅತಿವೃಷ್ಟಿ, ಅನಾವೃಷ್ಟಿ ಮುಂತಾದ ರೂಪದಿಂದ ಬೀಳುವ ಮಳೆಯು, ಮರುಭೂಮಿಯಲ್ಲಿ ಸುರಿಯುವ ಮಳೆಯು ಬರಿಯ ಮಳೆ. ಆದರೆ ಯಾವ ಮಳೆಯಿಂದಾಗಿ ಅನ್ನವು ಉಂಟಾಗುವುದೋ ಆ ರೀತಿ ಅನ್ನವನ್ನು ಕೊಡುವ ಮಳೆಯು ಯಜ್ಞದಿಂದಲೇ ಉಂಟಾಗುವುದು. ತ್ಯಾಗರೂಪವಾದ ಯಜ್ಞವಿಲ್ಲದೆ ಎಂದಿಗೂ ಮಳೆ ಬೆಳೆಗಳು ಆಗಲಾರವು. ಬೀಜವನ್ನು ನನ್ನದಲ್ಲವೆಂದು ಭೂಮಿಯಲ್ಲಿ ತ್ಯಾಗ ಮಾಡಿದರೆ ಅಲ್ಲವೇ ಒಂದಕ್ಕೆ ಹತ್ತಾಗಿ ಅದು ಫಲವಾಗುವುದು. ಒಂದು ಹಣ್ಣು ತೆಂಗಿನಕಾಯಿಯನ್ನು ನೆಲದಲ್ಲಿ ಹೂಳಿದರೆ ಅಲ್ಲವೇ, ಅಂದರೆ ಆ ಬೀಜವಿರಬಹುದು, ಹಣ್ಣು ತೆಂಗಿನಕಾಯಿ ಇರಬಹುದು, ನಾವು ಅದನ್ನು ತ್ಯಾಗ ಮಾಡಿ ನೆಲದಲ್ಲಿ ಹೂಳಿದರೆ ಅಲ್ಲವೇ ನೂರಾರು ಕಾಯಿಗಳನ್ನು ಹಲವು ವರ್ಷಗಳವರೆಗೆ ಕೊಡುವ ತೆಂಗಿನ ಮರವು ಹುಟ್ಟುವುದು. ಜನರು ಈಗಲೂ ತಿಳಿದೋ ತಿಳಿಯದೆಯೋ ತ್ಯಾಗರೂಪವಾದ ಯಜ್ಞವನ್ನು ಮಾಡುತ್ತಲೇ ಇರುವರು. ಆದ್ದರಿಂದಲೇ ಇನ್ನೂ ಮಳೆ ಬೆಳೆಗಳು ಆಗುತ್ತಿರುತ್ತವೆ. ಕೆಲವು ವೇಳೆ ಜನರು ಎಷ್ಟೋ ಹಣವನ್ನು ದಂಡವಾಗಿ ತೆರುತ್ತಾರೆ. ಆಗ ಅದನ್ನು ದಾನವೆಂದು ಕರೆಯುವುದಕ್ಕೆ ಆಗುವುದಿಲ್ಲ. ಮನಃಪೂರ್ವಕವಾಗಿ ಕೊಟ್ಟದ್ದೇ ದಾನವೆನಿಸುವುದು. ಇದರಂತೆ ಮನಃಪೂರ್ವಕವಾಗಿ ಪರಮೇಶ್ವರನಿಗೆ ಪ್ರೀತಿಯಾಗಲೆಂಬ ಉದ್ದೇಶದಿಂದ ಮಾಡಿದ ಕರ್ಮವೇ, ಮನಃಪೂರ್ವಕವಾಗಿ ಪರಮೇಶ್ವರನಿಗೆ ಪ್ರೀತಿಯಾಗಲೆಂಬ ಉದ್ದೇಶದಿಂದ ಮಾಡಿದ ಕರ್ಮವೇ ನಿಜವಾದ ಯಜ್ಞವೆನಿಸುತ್ತದೆ. ಯಾವುದಾದರೊಂದು ಕೆಲಸವನ್ನು ಮಾಡಿದರೆ ಯಜ್ಞವಾಗುವುದಿಲ್ಲ. ವೇದೋಕ್ತ ಕರ್ಮವನ್ನು ವಿಧಿಪೂರ್ವಕವಾಗಿ ದೇವತಾ ಪ್ರೀತ್ಯರ್ಥವಾಗಿ ಮಾಡಿದರೆ ಮಾತ್ರ
ಯಜ್ಞವಾಗುತ್ತದೆ. ಆ ವೇದವು ಅಕ್ಷರನೆಂಬ ಹೆಸರಿನ ಪರಮಾತ್ಮನಿಂದ ಅಯತ್ನಪೂರ್ವಕವಾಗಿ ಉಸಿರಾಡಿದಂತೆ ಲೀಲಾ ನ್ಯಾಯದಿಂದ ತೋರಿಸಿಕೊಳ್ಳುತ್ತದೆ. ಈ ರೀತಿಯಲ್ಲಿ ನೋಡಿದರೆ ಪರಮಾತ್ಮನ ಉಸಿರಾಗಿ ಪರಮಾತ್ಮನಂತೆ ನಿತ್ಯವಾಗಿರುವ ವೇದದಲ್ಲಿ ಹೇಳಿರುವ ಸತ್ಕರ್ಮವೇ ಯಜ್ಞವೆನಿಸುವುದು. ಈ ಯಜ್ಞದಿಂದ ಮಳೆ ಬೆಳೆಗಳು, ಅವುಗಳಿಂದ ಪ್ರಾಣಿಗಳ ಉತ್ಪತ್ತಿ ಆಗುವುದು. ವೇದೋಕ್ತ ಕರ್ಮ, ಯಜ್ಞ, ಮಳೆ, ಅನ್ನ, ಪ್ರಾಣಿಗಳು ಹೀಗೆ ನಡೆಯುತ್ತಿರುವ ಧರ್ಮಚಕ್ರವನ್ನು ಯಾವಾತನು ಅನುಸರಿಸುವುದಿಲ್ಲವೋ, ಯಾವನು ಇಂದ್ರಿಯಗಳನ್ನು ಬರಿಯ ವಿಷಯಗಳ ಬೇಟೆಯಲ್ಲಿಯೇ ಆಡಿಸುತ್ತಿರುವನೋ ಅವನ ಆಯಸ್ಸೆಲ್ಲವೂ ಪಾಪಮಯವಾಗಿರುತ್ತದೆ. ಅವನ ಬಾಳು ವ್ಯರ್ಥ. ಇಡೀ ಜಗತ್ತು ಯಜ್ಞವೆಂಬ ಕ್ರಿಯಾ ವಿಶೇಷದಿಂದಲೇ ತನ್ನ ಬಾಳುವೆಯನ್ನು ಸಾಗಿಸುತ್ತಿರುತ್ತದೆ. ಜಗತ್ತಿನಲ್ಲಿ ಪೈರು ಪಚ್ಚೆಗಳು ಹೇರಳವಾಗಿ ಹುಟ್ಟಿ ಹಲವು ಪ್ರಾಣಿಗಳು ಉತ್ಪನ್ನರಾಗಿ ಸುಖದಿಂದ ಬಾಳುವುದಕ್ಕೆ ಯಜ್ಞವೇ ಕಾರಣವಾಗಿರುತ್ತದೆ. ಯಜ್ಞವಾಗಿ ಅಗ್ನಿಯಲ್ಲಿ ಶ್ರದ್ಧೆಯಿಂದ ಅರ್ಪಿಸಿದ ಆಹುತಿಯು ಸೂರ್ಯನನ್ನು ಸೇರಿ ಮಳೆಯಾಗಿ ಬೀಳುವುದೆಂದು, ಆ ಮಳೆಯಿಂದಲೇ ಅನ್ನವು, ಆ ಅನ್ನದಿಂದಲೇ ಪ್ರಜೆಗಳು ಉಂಟಾಗುವರು ಎಂದು ಸ್ಮೃತಿವಚನವುಂಟು. ಈ ಧರ್ಮಚಕ್ರವು ಎಂದೆಂದಿಗೂ ಕೀಲು ಕೊಟ್ಟಿರುವ ಗಡಿಯಾರದ ಹಾಗೆ ಒಂದೇ ಸಮನೆ ನಡೆಯುತ್ತಲೇ ಇರುವುದು. ಯಜ್ಞದ ಸೊಲ್ಲೆ ಇಲ್ಲದ ಪ್ರದೇಶಗಳಲ್ಲಿ ಮಳೆ ಹುಯ್ಯಬಹುದು. ಆದರೆ ಆ ಮಳೆಯಿಂದ ಸತ್ಪ್ರಜೆಗಳು ಹುಟ್ಟಿ ಶ್ರೇಯಸ್ಸನ್ನು ಪಡೆಯುವುದಕ್ಕೆ ಸಹಾಯವಾಗಲಾರದು. ಆದ್ದರಿಂದ ಲೋಕಸ್ಥಿತಿಗೆ ಕಾರಣವಾಗಿರುವ ಯಜ್ಞದಲ್ಲಿ ನಮ್ಮ ಸ್ಥಾನವು ಯಾವುದು ಎಂಬುದನ್ನು ಅರಿತುಕೊಂಡು ಆಸ್ತಿಕನಾದವನು ಕರ್ಮದಲ್ಲಿ ತೊಡಗಬೇಕು. ಈ ಕರ್ಮವನ್ನು ಪರಮೇಶ್ವರನ ಪ್ರೀತ್ಯರ್ಥವಾಗಿ ಅನುಷ್ಠಾನ ಮಾಡಬೇಕು ಎಂಬುದು ಭಗವಂತನ ಉಪದೇಶವು. ಭಗವಂತನು ಸಾಂಖ್ಯರಿಗೆ ಜ್ಞಾನಯೋಗವೆಂದು, ಯೋಗಿಗಳಿಗೆ ಕರ್ಮಯೋಗವೆಂದು ಎರಡು ನಿಷ್ಠೆಗಳನ್ನು ಉಪದೇಶಿಸಿ, ಯೋಗ ದೃಷ್ಟಿಯನ್ನು ಅವಲಂಬಿಸಿದವರು ಕರ್ಮವನ್ನು ಮಾಡಲೇಬೇಕು, ಅದರಿಂದಲೇ ಅವರಿಗೆ ಶ್ರೇಯಸ್ಸಾಗುತ್ತದೆ ಎಂಬುದಕ್ಕೆ ಹಲವು ಕಾರಣಗಳನ್ನು ಈವರೆಗೆ ಕೊಟ್ಟಿರುತ್ತಾನೆ. ಕರ್ಮವನ್ನು ಬಿಡುವವರನ್ನು ಎರಡು ಗುಂಪಾಗಿ ಮಾಡಬಹುದು. ಸ್ವೇಚ್ಛಾಚಾರಿಯಾಗಿರುವವನಿಗೆ ಯಾವ ಪುರುಷಾರ್ಥವೂ ಬೇಕಾಗಿರುವುದಿಲ್ಲ. ಆದ್ದರಿಂದ ಅವನು ಸದ್ಯ ಫಲವನ್ನು ಕೊಡುವುದೆಂದು ತಾನು ನಂಬಿದ ಆಚಾರವನ್ನೇ ಅನುವರ್ತಿಸುತ್ತಾನೆ. ಶಾಸ್ತ್ರೋಕ್ತ ಕರ್ಮವನ್ನು ಬಿಟ್ಟು ಬಿಡುತ್ತಾನೆ. ಆದರೆ ಸಾಂಖ್ಯ ದೃಷ್ಟಿಯನ್ನು ಅವಲಂಬಿಸಿದ ಜ್ಞಾನಿಯಾದರೋ, ಅಂದರೆ ಆ ಸಾಂಖ್ಯ ದೃಷ್ಟಿಯನ್ನು ಅವಲಂಬಿಸಿರುವ ಜ್ಞಾನಿಯಾದರೆ ಆತನು ಕೃತಕೃತ್ಯನಾಗಿರುವುದರಿಂದ ಅವನಿಗೆ ಯಾವುದೊಂದು ಫಲವೂ ಆಗಬೇಕಾದದ್ದು ಉಳಿದಿರುವುದಿಲ್ಲ. ಆದ್ದರಿಂದ ಅವನಿಗೂ ಆ ಸಾಂಖ್ಯ ಜ್ಞಾನಿಗೂ ಕರ್ತವ್ಯವೂ ಇರುವುದಿಲ್ಲ. ಇನ್ನು ಈ ಎರಡು ಪಂಗಡಕ್ಕೂ ಸೇರದೆ ಕಾಮ್ಯ ಕರ್ಮಗಳ ಕ್ಷುದ್ರ ಫಲಗಳನ್ನೂ ಬಯಸದೆ ಇರುವ ಮುಮುಕ್ಷುವಿರುವನಲ್ಲ, ಅವನು ಕರ್ಮಯೋಗವನ್ನು ಮಾಡಬೇಕು. ಈ ಅಧಿಕಾರ ವಿಭಾಗವನ್ನು ಮತ್ತೆ ನೆನಪು ಕೊಡುವುದಕ್ಕಾಗಿ ಭಗವಂತನು ಈ ಮಾತನ್ನು ಆಡಿರುತ್ತಾನೆ. ಯಸ್ತ್ವಾತ್ಮರತಿರೇವ ಸ್ಯಾದಾತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಸ್ತಸ್ಯ ಕಾರ್ಯಂ ನ ವಿದ್ಯತೆ. ಅಂದರೆ ಯಾವನು ಆತ್ಮರತಿಯಾಗಿರುವನೋ, ಯಸ್ತ್ವಾತ್ಮರತಿರೇವ ಸ್ಯಾದಾತ್ಮತೃಪ್ತಶ್ಚ, ಯಾವನು ಆತ್ಮತೃಪ್ತನಾಗಿರುವನೋ, ಅಂದರೆ ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನೋ, ಅವನಿಗೆ ಮಾಡಬೇಕಾದ ಕಾರ್ಯವು ಯಾವುದೂ ಇರುವುದಿಲ್ಲ. ಜ್ಞಾನಿಯಾದವನು ಆತ್ಮರತಿಯು
ಅವನ ಮನಸ್ಸು ಆತ್ಮನಲ್ಲಿಯೇ ಆಡುತ್ತಿರುವುದು. ಸಾಮಾನ್ಯರ ಮನಸ್ಸಿನಂತೆ ವಿಷಯಗಳಲ್ಲಿ ಆಡುತ್ತಿರುವುದಿಲ್ಲ. ಅವನು ಆತ್ಮತೃಪ್ತನಾಗಿರುತ್ತಾನೆ. ಅಗ್ನರಂತೆ ಆಹಾರವೇ ಮುಂತಾದವುಗಳಿಂದ ಆಗುವ ತೃಪ್ತಿಯನ್ನು ಬಯಸುವವನಲ್ಲ. ಆತ್ಮಸಂತುಷ್ಟನಾಗಿರುತ್ತಾನೆ. ಅವನು ಹೊರಗಿನ ಪದಾರ್ಥಗಳನ್ನು ಪಡೆದ ಮೇಲೆ ಸಂತೋಷವನ್ನು ಪಡೆಯಬೇಕಾಗಿ ಇರುವುದಿಲ್ಲ. ತನ್ನ ದೇಹವು ಬದುಕಿರುವುದಕ್ಕಾಗಲಿ ಭೋಗಾದಿಗಳು ದೊರೆಯುವುದಕ್ಕಾಗಲಿ ಹೊರಗಿನ ಯಾವ ವಸ್ತುವನ್ನು ಅವಲಂಬಿಸದೆ ತನ್ನಲ್ಲಿ ತಾನು ನಿರಾಯಾಸವಾಗಿ ಸುಖದಿಂದ ಇರುವುದಕ್ಕೆ ಆತ್ಮಸ್ವರೂಪವನ್ನೇ ಅವಲಂಬಿಸಿರುವವನು ಯಾವನೋ, ಅಂದರೆ ಆ ರೀತಿ ಇರುವುದಕ್ಕೆ ಆತ್ಮಸ್ವರೂಪವನ್ನೇ ಅವಲಂಬಿಸಿರುವವನು ಯಾವನೋ ಅಂಥವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ. ಇಂಥದ್ದು ಬೇಕು, ಇಂಥದ್ದು ಬೇಡ ಎಂಬ ಹಂಬಲಿಕೆ ಯಾವನಿಗೆ ಇರುವುದೋ ಅವನಿಗೆ ತನ್ನ ಹಂಬಲವನ್ನು ನೆರವೇರಿಸಿಕೊಳ್ಳುವುದಕ್ಕೆ ಮತ್ತೊಂದು ವಸ್ತುವಿನ ಅವಲಂಬನೆಯು, ಅದಕ್ಕಾಗಿ ಮಾಡಬೇಕಾದ ಕರ್ತವ್ಯವು ಅವಶ್ಯವಾಗಿರುವುದು. ಆದರೆ ತನ್ನಲ್ಲಿ ತಾನು ನೆಲೆ ನಿಂತಿರುವ ತೃಷ್ಣಾರಹಿತನಿಗೆ ಯಾವ ಪದಾರ್ಥದ ಗರಜು ಇದ್ದೀತು? ಇಡೀ ಜಗತ್ತನ್ನೇ ಜಯಿಸಿದವನೆಂದು ಪ್ರಖ್ಯಾತಿ ಪಡೆದಿದ್ದ ಅಲೆಕ್ಸಾಂಡರ್ ಮಹಾಶಯನು ಒಮ್ಮೆ ಸೀನೋ ಎಂಬ ತತ್ವಜ್ಞಾನಿಯ ದರ್ಶನಕ್ಕೆ ಬಂದನಂತೆ. ಆ ವಿರಕ್ತನು ಒಂದು ಪೀಪಾಯಿಯನ್ನೇ ತನ್ನ ವಸತಿಯ ಮನೆಯಾಗಿ ಆರಿಸಿಕೊಂಡಿದ್ದನು. ಕುಡಿಯುವುದಕ್ಕೆ ಒಂದು ಕಮಂಡಲು ಕೂಡ ಅವನಲ್ಲಿ ಇರಲಿಲ್ಲ. ಚಕ್ರವರ್ತಿಯು ಬಹಳ ಹೊತ್ತು ಆ ಮೌನಿಯ ಎದುರಿಗೆ ನಿಂತಿದ್ದರೂ ತನ್ನ ಕಡೆಗೆ ತಿರುಗಿ ಕೂಡ ನೋಡದೇ ಇದ್ದ ಆತನನ್ನು ಅಲೆಕ್ಸಾಂಡರ್ ಆ ವ್ಯಕ್ತಿಯನ್ನು ಕುರಿತು ಹೇಳುತ್ತಾನೆ, ಜಗಜ್ಜೇತೃವಾದ ಅಲೆಕ್ಸಾಂಡರನು ನಾನು. ನನ್ನಿಂದ ಆಗಬೇಕಾದ ಸೇವೆ ಏನಾದರೂ ಉಂಟೆ? ಹೀಗೆ ಆತ ಕೇಳಿದಾಗ ಆ ವಿರಾಗಿಯು, ಅಪ್ಪ, ದೇವರು ಕೊಟ್ಟಿರುವ ಬಿಸಿಲಿಗೆ ಅಡ್ಡಲಾಗಿ ನಿಂತಿರುವೆಯಲ್ಲ, ಸ್ವಲ್ಪ ಅತ್ತ ಸರಿ, ಇದೇ ನಿನ್ನಿಂದ ಆಗಬೇಕಾಗಿರುವ ಉಪಕಾರವು ಎಂದನಂತೆ. ಇಂಥ ಮಹಾತ್ಮರಿಗೆ ಯಾವುದಾದರೂ ಕರ್ಮವನ್ನು ಮಾಡಿದ್ದರಿಂದ ಆಗಬೇಕಾದ ಪ್ರಯೋಜನವು ಯಾವುದು? ಅಥವಾ ಕರ್ಮವನ್ನು ಬಿಟ್ಟಿದ್ದರಿಂದ ಅವರಿಗೆ ಆಗುವ ನಷ್ಟವಾದರೂ ಏನು? ಅಂಥವರಿಗೆ ಈ ಲೋಕದಲ್ಲಿ ಮತ್ತೆ ಯಾರನ್ನಾದರೂ ಆಶ್ರಯಿಸಿ ಸಾಧಿಸಿಕೊಳ್ಳಬೇಕಾದ ಪುರುಷಾರ್ಥವೇ ಇರುವುದಿಲ್ಲ. ಹೀಗೆ ಸಾಂಖ್ಯ ದೃಷ್ಟಿಯನ್ನು ಅವಲಂಬಿಸಿದ ಜ್ಞಾನಿಯನ್ನು ಬಿಟ್ಟರೆ ಮತ್ತೆ ಯಾರೊಬ್ಬರೂ ಕರ್ಮವನ್ನು ಬಿಟ್ಟು ಸುಖವನ್ನು ಹೊಂದಲಾರರು. ಆದ್ದರಿಂದ ಭಗವಂತನು ಅರ್ಜುನನಿಗೆ ಕರ್ಮವನ್ನೇ ಮಾಡುವಂತೆ ಉಪದೇಶಿಸುತ್ತಿರುತ್ತಾನೆ. ಆದರೆ ಕಾಮಿಗಳಂತೆ ಫಲಾಸಕ್ತಿಯಿಂದ ಕರ್ಮವನ್ನು ಮಾಡಿ ಬದ್ಧನಾಗದೆ ಇರುವುದಕ್ಕಾಗಿ ಕರ್ಮವನ್ನು ಕರ್ಮಯೋಗವಾಗಿ ತಿರುಗಿಸಿಕೊಂಡು ಮಾಡಬೇಕು. ಹಾಗಾದರೆ ಮಾತ್ರ ಕರ್ಮದ ಬಂಧವು ತಪ್ಪಿ ಚಿತ್ತಶುದ್ಧಿಯ ಮೂಲಕ ಜ್ಞಾನವನ್ನು ಪಡೆದು ಕರ್ಮವನ್ನು ಮೀರಬಹುದು ಎಂಬುದು ಭಗವಂತನ ಆಶಯವು. ಇಲ್ಲಿಗೆ ಅರ್ಜುನನು ಕೇಳಿದ್ದ ಪ್ರಶ್ನೆಗೆ ಉತ್ತರವು ಬಂದಂತಾಯಿತು. ಕರ್ಮಕ್ಕಿಂತ ಜ್ಞಾನವು ಹೆಚ್ಚಿನದು ಎಂಬುದು ಭಗವಂತನ ಅಭಿಪ್ರಾಯವಲ್ಲ. ಜ್ಞಾನವು ಸಾಂಖ್ಯರಿಗೆ, ಕರ್ಮವು ಯೋಗಿಗಳಿಗೆ ಎಂಬುದೇ ಆತನ ಅಭಿಪ್ರಾಯ. ಕರ್ಮವು ಘೋರವಾಗಿರುವುದರಿಂದ ಅದನ್ನು ಮಾಡಬಹುದೇ ಎಂಬ ಶಂಕೆಗೆ ಪರಿಹಾರವು ಬಂದಂತಾಯಿತು. ಏಕೆಂದರೆ ಫಲಾಸಕ್ತಿಯಿಂದ ಮಾಡಿದ ಕರ್ಮವು ಘೋರವಾಗಬಹುದು. ಯಜ್ಞಾರ್ಥವಾಗಿ ಪರಮೇಶ್ವರ ಪ್ರೀತ್ಯರ್ಥವಾಗಿ ಮಾಡಿದ ಕರ್ಮವು ಜ್ಞಾನ ನಿಷ್ಠೆಯನ್ನು ಮುಟ್ಟುವುದಕ್ಕೆ ಸಾಧನವಾಗಿರುವುದರಿಂದ ಅದು ಎಂದಿಗೂ ಘೋರವಲ್ಲ. ಅಂದರೆ ಅರ್ಜುನನು ತಾನು ರಾಜ್ಯವನ್ನು ಗಳಿಸಬೇಕು, ಆಸ್ತಿ ಸಂಪತ್ತನ್ನು ಗಳಿಸಬೇಕು ಎಂಬ ಉದ್ದೇಶದಿಂದ ಮಾಡಿದರೆ
ಆ ಉದ್ದೇಶಕ್ಕಾಗಿ ತನ್ನ ಸ್ವಜನರನ್ನೇ ಕೊಂದೆನಲ್ಲ ಎಂಬ ಪಶ್ಚಾತ್ತಾಪ ಮುಂದಾದರೂ ಕಾಡಬಹುದು. ಆದರೆ ಈ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕಾಗಿರುವುದು ಆತನ ಧರ್ಮ. ಅದನ್ನು ಭಗವಂತನ ಆರಾಧನೆ ಎಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗಿ ಆತ ತೋರಿಸಿದಂತೆ ಮುಂದೆ ಅರ್ಜುನ ಯುದ್ಧ ಮಾಡುತ್ತಾನೆ. ಹಾಗೆ ಮಾಡಿದಾಗ ಆತನ ಆಶಯ, ಫಲದ ಆಶಯ ಇರುವುದಿಲ್ಲ. ಆತನಿಗೆ ರಾಜ್ಯ ಸಂಪತ್ತಿನ ಮೇಲೆ ಕಣ್ಣಿರುವುದಿಲ್ಲ. ಧರ್ಮವನ್ನು ಆಚರಿಸಬೇಕು, ಭಗವಂತನ ಆರಾಧನೆಯನ್ನು ಮಾಡಬೇಕು ಎಂಬ ಭಾವದಿಂದ ಯುದ್ಧ ಮಾಡುತ್ತಿರುತ್ತಾನೆ. ಅದನ್ನೇ ಮುಮುಕ್ಷುವಾದವನು ಅವಶ್ಯವಾಗಿ ಮಾಡುತ್ತಿರಬೇಕು. ಕರ್ಮವನ್ನು ಮಾಡುತ್ತಿರಬೇಕು, ಆದರೆ ಫಲವನ್ನು ಭಗವಂತನಿಗೆ ಬಿಟ್ಟು ಬಿಡಬೇಕು. ಫಲದ ಆಶೆ ಇಲ್ಲದೆ ಭಗವಂತನ ಆರಾಧನೆಯೆಂದು ಮಾಡಿದ ಕರ್ಮವು ಬಂಧವಾಗುವುದಿಲ್ಲ. ಅದರಿಂದಲೇ ಪರಮ ಪುರುಷಾರ್ಥ ಪ್ರಾಪ್ತಿಯಾಗುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.